ನಾವು ಬೆಳಗ್ಗೆ ಏರಿಕೆ ಆದ ತಕ್ಷಣ ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು 24 ಗಂಟೆಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ 24 ಗಂಟೆಯಲ್ಲೇ ಇಷ್ಟೊಂದು ಜನ ತಾವು ಸೇರಿದ್ದೀರಾ. ರಾಜ್ಯ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ಧನ್ಯವಾದಗಳು. ಈ ವೇದಿಕೆ ಮೇಲೆ ನಮ್ಮ ನಾಯಕರಾದಂತ CT ರವಿ ಅವರು, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂತ ಬೈರ್ತಿ ಬಸವರಾಜ್ ಅವರು, ನಾನೇ ಹೇಳ್ಬಿಟ್ಟು ಬಿಡಪ್ಪ, ಒಂದೇ ನಿಮಿಷ, ನಾನೇ ಹೇಳಿದ್ದೀನಿ. ಏನ್ ಹೇಳು? ಹಿಂದುಳಿದ ವರ್ಗದ ಬಿಜೆಪಿಯ ನಾಯಕರು ಬಿಡು ಅಲ್ಲಿಗೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ನನ್ನ ಸ್ನೇಹಿತರಾದಂತ ಅಶ್ವಥ್ ನಾರಾಯಣ ಅವರೇ, ಸನ್ಮಾನ್ಯ ನಮ್ಮ ಆತ್ಮೀಯ ಸ್ನೇಹಿತರಾದಂತ ರಘು ಅವರೇ, ಕುರುಕ್ಷೇತ್ರದ ಪ್ರೊಡ್ಯೂಸರ್ ಎಲ್ಲ ಯಾರು ಮುನಿರತ್ನ ಅವರೇ, ಅವ್ರೇನೋ ಮಾಡಿದ್ರಿ ಇವತ್ತು, ಬೇಡ ಮುಂದೊಂದು ದಿನ ಇನ್ನೊಂದು ದಿನ ಪ್ರತಿಭಟನೆಗೆ ಅಂತ ಹೇಳಿದ್ರಿ. ಅವ್ರು ಬೇರೆ ತರ ಕುರುಕ್ಷೇತ್ರ ಸ್ಟೈಲಲ್ಲಿ ಮಾಡಿದ್ರು ಒಂದು ಪ್ರತಿಭಟನೆ. ಇವತ್ತು ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ, ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವರೇ, ಸ್ನೇಹಿತರು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂತ ರವಿಕುಮಾರ್ ಅವರೇ, ನರಳ್ಳಿ ಅವರೇ, ಧೀರಜ್ ಮುನ್ರಾಜು ಅವರೇ, ರಾಮಮೂರ್ತಿ ಅವರೇ, ಗೋಪಿನಾಥ್ ರೆಡ್ಡಿ ಅವರೇ, ಸಪ್ತಗಿರಿ ಗೌಡ್ರೆ, ಹರೀಶ್ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಪಿ ರಾಜೀವ್ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಫಸ್ಟ್ ಹೇಳ್ಬಿಟ್ಟೆ ಒಂದು ಫೋನ್ ಮಾಡಿ ಹೇಳ್ತಾರ ಹೆಂಗೆ ಹಂಗ ಬಂಧುಗಳೇ. ನಾನು ಭಾಷಣ ಮಾಡಕ್ ಮುಂಚೆ ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ 2 ನಾಲ್ಗೆ CT ರವಿ ಹೇಳಿದ್ರು. ಅವ್ರು ಬೇರೆ ಪದ ಹೇಳಿದ್ರು, ನಾನು ಹಂಗೆ ಹೇಳಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕರು 2 ನಾಲ್ಗೆ ಎಷ್ಟು? ಒಬ್ಬೊಬ್ಬರಿಗೆ ಒಂದೊಂದು ನಾಲ್ಗೆ ಇರ್ತೈತೆ. ಸಿದ್ದರಾಮಯ್ಯಗೆ ಎಷ್ಟು ನಾಲ್ಗೆ? ಸಿದ್ದರಾಮಯ್ಯನವ್ರಿಗೆ ಎಷ್ಟು ನಾಲ್ಗೆ? 2 ನಾಲ್ಗೆ. ಆ 2 ನಾಲ್ಗೆನ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ, ಎಲ್ಲ ನೋಡ್ಬಿಡಿ ಏನ್ ಹೇಳವ್ರೆ ಅಂತ ಹೇಳಿ. ಹಾಕಪ್ಪ, ಸೈಲೆಂಟ್ ಆಗಿರಿ. ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತದೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳು ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ರೈತರು ಕೊಡ್ತಿರ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ತಿಗೆ ಹೋಗ್ಬಿಡ್ತದೆ. ಹೀಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಗೊತ್ತಿಲ್ಲ. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲೆ ಇದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಶೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಈಗ 3 ಬೆಲೆ. ಸಿದ್ದರಾಮಯ್ಯನವ್ರದ್ದು ನಾಲ್ಗೆ ಗೊತ್ತಾಯ್ತಲ್ಲ ಈಗ. ಎಷ್ಟು ನಾಲ್ಗೆ ಇನ್ನೂ ಹೇಳಿದ್ದಾರೆ ಅವರು. CT ರವಿ ಕಟ್ ಮಾಡ್ಬಿಟ್ರು, ಸೆನ್ಸರ್ ಕಟ್. ಅದನ್ನ ಮಾನ ಮರ್ಯಾದೆ ಇದೆಯನ್ರಿ ಬಿಜೆಪಿ ಅವ್ರಿಗೆ ಅಂತ. ಎಷ್ಟು? ₹1 ಏರಿಸಿದ್ಕೆ, ಒಂದೇ ₹1 ಪೆಟ್ರೋಲ್ ಬೆಲೆಯನ್ನ ₹1 ಏರಿಸಿದ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ,
ನೀವು 3 ರೂಪಾಯಿನೂ ಏರಿಸಿದಿರಲ್ಲ, 3.5 ರೂಪಾಯಿ. ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಸಿಟಿ ರವಿ ಬೇರೆ ಹೆಸರು ಹೇಳಿದ್ರು ಬೇಡ, ಅದು ವರ್ಕೌಟ್ ಆಗಲ್ಲ. ನುಂಗಣ್ಣ, ಸಿದ್ದರಾಮಣ್ಣ, ನುಂಗಣ್ಣ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಈಗ ಮೊನ್ನೆ ಒಂದು ವಿಕೆಟ್ ಬಿದ್ದೈತೆ. ಯಾರು? 187 ಕೋಟಿ ದಲಿತರ ಹಣವನ್ನ, ಎಸ್ ಟಿ ಹಣವನ್ನ 187 ಕೋಟಿ ನುಂಗಿ ನಾಗೇಂದ್ರ ಔಟ್. ಈಗ ಸಿದ್ದರಾಮಯ್ಯನೇ ಸೆಕೆಂಡ್ ವಿಕೆಟ್. ಈಗ 2ನೇ ವಿಕೆಟ್ ಸಿದ್ದರಾಮಯ್ಯನವ್ರದು. ಯಾಕೆಂದ್ರೆ ಪಾಪ ಅವರು ಯಾರು? ನಾಗೇಂದ್ರ ಪಾಪದ ಕೂಸವನು. ಅವನ್ ಪಾಪ ಏನು ಮಾಡಿಲ್ಲ, ಅವನು ಜೇನ್ ಕಿತ್ತ ಅಷ್ಟೇ. ಜೇನ್ನ ನ್ಯಾಕಂಡ ಕೈಯಲ್ಲಿ 20% ಅವನು ಹೊಡೆದಿರೋದು, 80% ಹೊಡೆದಿರೋದು ಹಣಕಾಸು ಮಂತ್ರಿಗಳು. ಯಾರು ಹಣಕಾಸು ಮಂತ್ರಿ? ಸಿದ್ದರಾಮಯ್ಯ. 80% ಹೊಡೆದಿರೋದು. ರವಿ ಅಲ್ಲಿಗೆ ನಿಲ್ಸ್ಬಿಟ್ರು, ನಮ್ಮ ಅಶ್ವಥ್ ನಾರಾಯಣ ಅಲ್ಲೇ ನಿಲ್ಸ್ಬಿಟ್ರು. ಈ ದುಡ್ಡು ತೆಲಂಗಾಣಕ್ಕೆ ಹೋಯ್ತು ಅಂತ. ತೆಲಂಗಾಣ ಅಲ್ಲ, ತೆಲಂಗಾಣ ಆದ್ಮೇಲೆ ಬಾರ್ಗಳಿಗೆ ಹೋಯ್ತು, ವೈನ್ ಸ್ಟೋರ್ಗಳಿಗೆ ಹೊಟ್ಟೋಯ್ತು. ಈ 180 ಕೋಟಿ ದಲಿತರಣ ಯಾರು ಕೊಡ್ಬೇಕಾಯ್ತು ಹಣ? ಲೋನ್ ಕೊಡ್ಬೇಕಾಯ್ತು ದಲಿತರು. ಅಂಗಡಿ ಇಡಕ್ಕೆ, ಪೆಟ್ಟಿಗೆ ಅಂಗಡಿ ಇಡಕ್ಕೆ, ರಸ್ತೆಯಲ್ಲಿ ತರಕಾರಿ ಮಾರಕ್ಕೆ, ಅವ್ರ ಮಕ್ಕಳು ಓದೋದಕ್ಕೆ, ಅವ್ರ ಮಕ್ಕಳು ಸ್ಕಾಲರ್ಶಿಪ್ಗೆ ಕೊಡ್ಬೇಕಾಗಿತ್ತು 187 ಕೋಟಿ. ಆ 80 ಕೋಟಿ ಸ್ಕಾಲರ್ಶಿಪ್ ಇಲ್ಲ, ಬಾರ್ ಕೊಟ್ಟೋಯ್ತು. ತರಕಾರಿ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ಕೊಡ್ಬೇಕಾಗಿತ್ತು, ಅದು ವೈನ್ ಸ್ಟೋರ್ ಕೊಟ್ಟೋಯ್ತು. 187 ಕೋಟಿ ಹಗಲು ದರೋಡೆ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಕ್ಯಾಶ್ ಅಲ್ಲ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಇವತ್ತು ಅಮಾಯಕ ಒಬ್ಬ ಸತ್ತಿದ್ದಾನೆ ಪಾಪ. ನಿಷ್ಠಾವಂತ ಅಧಿಕಾರಿ, ಈ ಸರ್ಕಾರದಲ್ಲಿ ಬೆಲೆ ಇಲ್ಲ. ನಿಷ್ಠಾವಂತ ಅಧಿಕಾರಿಗಳಿಗೆ ಸಾಯ್ತಾ ಇದ್ದಾರೆ, ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಎಲ್ಲ ಕಡೆ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಸಿದ್ದರಾಮಯ್ಯ ಹೇಳಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸಿಮೆಂಟ್ ಏರಿಕೆ ಆಗುತ್ತಂತೆ, ಕಮ್ಮಿ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹಾಲಿನ ಬೆಲೆ, ಆಟೋ ರಿಕ್ಷಾ ಬೆಲೆ, ಬಸ್ ಬೆಲೆ ಎಲ್ಲ ಏರಿಕೆ ಆಗುತ್ತೆ ಅಂತ ಆ ನುಡಿಮುತ್ತುಗಳನ್ನ ಸಿದ್ದರಾಮಯ್ಯ ಹೇಳಿರೋದು, ನಾವೆಲ್ಲ ಹೇಳಿರೋದು. ಈಗ ಸಿದ್ದರಾಮಯ್ಯನವರೇ ಯಾವುದು 3 ರೂಪಾಯಿ ಏರಿಕೆ ಮಾಡಿದಿರಲ್ಲ, 3 ಪೆಟ್ರೋಲು 3.5 ಡೀಸೆಲ್ ಏರಿಕೆ ಮಾಡಿದಿರಲ್ಲ, ಇವಾಗ ಏನ್ ಏರಿಕೆ ಆಗ್ತದೆ? ಈ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು. ನಾನು ಹೇಳಿದೆ ಇನ್ನೊಂದು 50 ಗ್ಯಾರಂಟಿ ಕೊಡ್ರಿ, ನಾವು ಬೇಡ ಅಂತೀರಾ? ಎಲ್ಲರಿಗೂ ಚೆಕ್ಗಳು ತಂದು ಕೊಟ್ರು ಗ್ಯಾರಂಟಿಯಲ್ಲಿ. ಸಿದ್ದರಾಮಯ್ಯ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ ಕೈ ಸಿಂಬಲ್ ಹಾಕಿ ಬರೆದ್ರು. ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂದ್ರು. ರಾಹುಲ್ ಗಾಂಧಿ ಇನ್ನ ಮುಂದೆ ಹೋಗಿ ಟಕ ಟಕ್ ಟಕ ಟಕ್ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ ಹಾಕೊಡ್ತೀನಿ ಅಂದ್ರು. ಏನಪ್ಪ ಟಕ ಟಕ್ ಹಾಕಿದ್ ನೀನು? ಕತ್ರಿ ತಾನೇ ಹಾಕಿದ್ದು. ಪೆಟ್ರೋಲ್ ಬೆಲೆ ಜಾಸ್ತಿ ಇವಾಗ ಮಾಡಿದ್ದೀರಾ, ಹಿಂದೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಲ್ಲ. ಕ್ವಾರ್ಟರ್ಗೆ 50 ರೂಪಾಯಿ, 60 ರೂಪಾಯಿ ಅಂತೆ. ದಿನಕ್ಕೆ ಅವನ ಏನಾನ ಮನೇಲಿ ಇಬ್ರು 2 ಕ್ವಾರ್ಟರ್ ಹೊಡೆದ್ರೆ 3,000 ರೂಪಾಯಿ ಅಲ್ಲೇ ಬಂದ್ಬಿಡ್ತು. ಪೆಟ್ರೋಲ್ ಬೆಲೆ ಈಗ ಏರಿಕೆ ಮಾಡಿದ್ದೀರಾ. ಪೆಟ್ರೋಲ್ ಬೆಲೆ ದಿನ ನೀವು 2 ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು 1,800 ರೂಪಾಯಿ ಮೇಲೆ ಆಗುತ್ತೆ. ಪೆಟ್ರೋಲ್ 1,800 ರೂಪಾಯಿ, ಎಣ್ಣೆ ಬೆಲೆ 3,000 ರೂಪಾಯಿ, ಇದು 1,800. ಕರೆಂಟ್ ಬೆಲೆ ಇವತ್ತು ನೋಡಿ, ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ. ವಿಧಿ ಇಲ್ಲ, ಮಾಡ್ಲೇಬೇಕು. ಅವರು ಬಡವರು, ಅವರು ಬೆಲೆ ಏರಿಕೆ ಮಾಡ್ತಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಹಳ ಪೆಂಡಿಂಗ್ ಇದೆಯಂತೆ. ಬಿಜೆಪಿಯವರು ಸರಿ ಇಲ್ಲ ರೀ, ಅವ್ರ ಬೆಲೆ ಏರಿಕೆನೆ ಮಾಡಲಿಲ್ಲ.
4 ವರ್ಷ ಇದ್ರು ಯಡಿಯೂರಪ್ಪ ಬೊಮ್ಮಾಯಿ ಅವರು. ₹1 ಬೆಲೆ ಜಾಸ್ತಿ ಮಾಡ್ಲಿಲ್ಲ ರೀ. ಅವ್ರು ಮಾನ ಮರ್ಯಾದೆ ಇಲ್ಲ ಅಂದ್ರು. ಯಾರು? ಕಾಂಗ್ರೆಸ್ ಅವರು. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ, ಬಸ್ಸು ಬೆಲೆ ಏರಿಕೆ ಮಾಡದೆ, ಟಿಕೆಟ್ ಬೆಲೆ ಏರಿಕೆ ಮಾಡದೆ ಅನ್ಯಾಯ ಮಾಡಿದ್ರಂತೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಹೇಳಿಕೆ ಕೊಡೋದು ಏರಿಕೆ ಮಾಡ್ಬೇಕಾಯ್ತು. ಈಗ ಬಸ್ ದರನು ಏರಿಕೆ ಮಾಡ್ತಾ ಇದ್ದಾರೆ. 10%, 12%. ಅವಾಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ, 12% ರೈಸ್ ಮಾಡಬೇಕು ಅಂತ ಹೇಳಿ. ಅದೇನ ಮಾಡಿದ್ರೆ ಅದು ಜಾಸ್ತಿ ಆಗ್ತೈತೆ. ಇವತ್ತೇ ಲಾಸ್ಟು. ನಾಳೆ ನೀವೆಲ್ಲ ಕಾಫಿ ಕುಡಿಯಕ್ ಹೋದ್ರೆ ಕಾಫಿ ರೇಟ್ ಜಾಸ್ತಿ, ಟೀ ರೇಟ್ ಜಾಸ್ತಿ, ಇಡ್ಲಿ ರೇಟ್ ಜಾಸ್ತಿ. ಅವ್ರು ಸತ್ತೋದ್ರೆ ತಿಥಿ ಮಾಡ್ತಾರಲ್ಲ ಆ ವಡೆ, ಕಾಂಗ್ರೆಸ್ ಸತ್ತರೆ ತಿಥಿ ಮಾಡ್ತಾರಲ್ಲ ಆ ವಡೆ ರೇಟು ಜಾಸ್ತಿ. ಉದ್ದಿನ ವಡೆ ಕಾಂಗ್ರೆಸ್ ಸತ್ತರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡ್ಬಿಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂತ ಸರ್ಕಾರ ಜನಗಳನ್ನ ಹಗಲು ದರೋಡೆ ಮಾಡ್ತಾರೆ. ಅವ್ರು ಬಜೆಟ್ ಅಲ್ಲಿ ಹೇಳಿದ್ರು, ನಾವು ಫ್ರೀ ಕೊಡ್ತಾ ಇದ್ದೀರಲ್ಲ, 55,000 ಕೋಟಿ ಇಟ್ಟಿದ್ದೀರಿ, ನಮ್ಗೆ ಯಾವೊಂದು ದುಡ್ಡು ಬೇಕಿಲ್ಲ ಅಂತ ನಮಗೆ ಹೇಳಿದ್ರು. ಮೊದ್ಲು ಅವ್ರು ಕಾರ್ಡ್ ಕೊಡುವಾಗ ಎಲ್ಲರಿಗೂ 2,000 ಕಾರ್ಡ್ ಕೊಡ್ತೀನಿ ಅಂದ್ರಲ್ಲ, ಅವಾಗ ಹೇಳಿದ್ರು, ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು. ಯಾರು? ಸಿದ್ದರಾಮಯ್ಯನವ್ರ ಆಸ್ತಿ ಇದೆಯಲ್ಲ, ಅದು ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ, ರಾಹುಲ್ ಗಾಂಧಿ ಅವರ ಆಸ್ತಿ, ಅದಿದೆ ದುಡ್ಡು ಕಾಂಗ್ರೆಸ್ ಆಫೀಸಲ್ಲಿ. ಅದನ್ನ 2,000 ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಈಗ ಗಂಡನ್ ಕಿತ್ತು ಹೆಂಡತಿಗೆ, ಹೆಂಡತಿ ಕಿತ್ತು ಗಂಡನ್ಗೆ. ನಮ್ಮ ದುಡ್ಡು ಹೊಡೆಯೋದು, ನಮ್ಮ ದುಡ್ಡು ದರೋಡೆ ಮಾಡೋದು, ನಮ್ಗೆ ಕೊಡೋದು. ಅದು ಹೋಯ್ತಪ್ಪ. ಎಣ್ಣೆ ನಮ್ದು, ಊಟ ನಮ್ದು, ಆಡೋದು ಅಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ, ದುಡ್ಡು ಮಾತ್ರ ನಿಮ್ದು. ಫ್ರೀಯಾಗಿ ಬರ್ತಾರೆ, ಎಲ್ಲ ಎಣ್ಣೆನೂ ಹೊಡಿತಾರೆ, ಆಮೇಲೆ ಊಟನೂ ಮಾಡ್ತಾರೆ, ಕೊನೆಗೆ ಬಾರ್ನಲ್ಲಿ ಚೇರ್ ಇರೋದು, ಟೇಬಲ್ ಇರೋದು ಅದು ಎತ್ಕೊಂಡು ಹೊರಟೋಗ್ತಾರೆ. ಅಷ್ಟು ಕಟುಕರು ಇವ್ರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ, ಬಿಟ್ಬಿಟ್ಟಿದ್ದಾರೆ 3 1 ವರ್ಷ ಆಯ್ತು, ಒಂದು ಡೆವಲಪ್ಮೆಂಟ್ ಇಲ್ಲ. ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ಕಟ್ಟಿಲ್ಲ, ಕಸ ಗುಡಿಸೋರ್ಗೆ ಸಂಬಳ ಕೊಟ್ಟಿಲ್ಲ. ಇವತ್ತು ನೋಡಿದೆ ಅವ್ರ್ಯಾರು ಟೀಚರ್ಸ್ಗಳಿಗೆ 1 ವರ್ಷ ಆಗೈತೆ ಸಂಬಳ ಕೊಟ್ಟಿಲ್ಲ, ಅಡಾಕಾಗಿ ನೇಮಕ ಮಾಡಿದ್ದಾರೆ. ಅದು ಎಷ್ಟು? 8,000 ರೂಪಾಯಿ ಟೀಚರ್ಗಳಿಗೆ. ಪಾಠವಾನ್ಗಳು ಇಡೀ ಬೆಂಗಳೂರಲ್ಲಿ ಅವಾಗ ಹೇಳಿದ್ರು, ಏನಪ್ಪಾ ಬೆಂಗಳೂರನ್ನ ಹಾಳು ಮಾಡಿಬಿಟ್ರಿ ಅಂತ. ಈಗ ಯಾರು ಹಾಳು ಮಾಡಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರೇ. ಎಲ್ಲಿ ನೋಡಿದ್ರು ಗುಂಡಿ, ಪತ್ತೆನೇ ಇಲ್ಲಲ್ಲ. ಅದೇನೋ ಬ್ರ್ಯಾಂಡ್ ಬೆಂಗಳೂರಂತೆ. ಬೆಂಗಳೂರನ್ನ ಹೊಡಿತೀರಿ ಅಂತ ಹೇಳಿದ್ರು, ಬೆಂಗಳೂರನ್ನ ಭಾಗ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾಚಿಕೆ ಆಗಲ್ವ ನಿಮ್ಗೆ? ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದು. ಬೆಂಗಳೂರು ಒಂದು ಬ್ರ್ಯಾಂಡ್ ಇದೆ, ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಇದೆ. ಅದನ್ನು ಭಾಗ ಮಾಡಿದ್ರೆ ನಿಮ್ ಕಾಂಗ್ರೆಸ್ ಆಫೀಸ್ ನ ಭಾಗ ಮಾಡಕ್ ಬಿಡ್ತಾರೆ ಜನ. ಹುಷಾರಾಗಿರಿ. ಭಾಗ ಮಾಡಿದ್ರೆ ಕಾಂಗ್ರೆಸ್ ಆಫೀಸನ್ನ ಯಾರನ್ನೋ ಓಲೈಸಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇವತ್ತೇನಾದ್ರೂ ಚುನಾವಣೆ ಮಾಡಿ, ಇವತ್ತೇನಾದ್ರೂ ಚುನಾವಣೆ ಕರ್ನಾಟಕದಲ್ಲಿ ನಡೆದ್ರೆ ನಿಮ್ಗೆ ಒಂದು ಡಿಪಾಸಿಟ್ ಕೂಡ ಬರಲ್ಲ, ಒಂದು ಕ್ಷೇತ್ರದಲ್ಲೂ ಡಿಪಾಸಿಟ್ ಬರಲ್ಲ. ಯಾಕಂದ್ರೆ 143 ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಬಂದಿದೆ. 143, 224ರಲ್ಲಿ. ಇವತ್ತು ಕಾರ್ಪೊರೇಷನ್ ಚುನಾವಣೆ ನಡೆದ್ರು ಇವ್ರು ಯಾರಿಗೂ ಡಿಪಾಸಿಟ್ ಬರಲ್ಲ ಕಾಂಗ್ರೆಸ್ ಅವ್ರಿಗೆ. ಬೆಂಗಳೂರಲ್ಲಿರೋ 5 ಕ್ಷೇತ್ರಗಳು ಗೆದ್ದಿದ್ದೀರಿ, ಮೊದಲು 4 ಗೆದ್ದಿದ್ರಿ. ಈ ಬಾರಿ ಬೆಂಗಳೂರಲ್ಲಿ 5 ಗೆದ್ಬಿಟ್ಟಿದ್ದೀರಿ ನಾವು. ಇವ್ರ ಯೋಗ್ಯತೆ ಏನು ಅಂತ ಗೊತ್ತಾ? ಯಾವ್ದನ್ನು 2000 ಗೆದ್ದಿಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋದೆಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋಂಥದ್ದು. ಈ ಬೆಲೆ ಏರಿಕೆ ಸಾಮಾನ್ಯ ಜನರ ಬಾಳನ್ನ ಹಾಳು ಮಾಡಿದೆ. ಇವತ್ತು ಸ್ಲಮ್ ಅಲ್ಲಿ ವಾಸ ಮಾಡೋ ಜನ, ಕೂಲಿ ಮಾಡೋ ಜನ, ಮಧ್ಯಮ ವರ್ಗದ ಜನ ಬೀದಿಗೆ ಬರುವಂತ ಸ್ಥಿತಿಗೆ ಬಂದಿದೆ. ಇವತ್ತು ಬೀದಿಗೆ ಬರ್ತಾ ಇದೆ. ಈ ಸಿದ್ದರಾಮಯ್ಯನವರು ಮಜಾವಾದಿ ಸಿದ್ದರಾಮಯ್ಯ. ಅವ್ರ ಮುಖ್ಯಮಂತ್ರಿ ವಿ.ಕೆ. ಮುಖ್ಯಮಂತ್ರಿ ಅವರು
ವಿ.ಕೆ. ಮುಖ್ಯಮಂತ್ರಿ ಏನು ಪವರೇ ಇಲ್ಲ. ಮೊನ್ನೆ ಹೇಳಿದ್ರು ಕುಡಿಯೋ ನೀರು ಕೊಡಕ್ಕೆ ಹೋಗ್ತಾ ಇಲ್ಲ. ನಾನು ತುಮಕೂರ್ಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಇದನ್ನ ಕೇಳಿಸ್ಕೋಬೇಕು ಮಾಧ್ಯಮದವರು. 6 ಜನ ಸತ್ತಿದ್ದಾರೆ, ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೋಗಿ ಡಿ.ಸಿ ಕೇಳಿದೆ, ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ ಇಬ್ಬರು ಸತ್ತಿದ್ದಾರೆ ಅಂದ್ರೆ. ಇಬ್ಬರು ವರ್ಣದಲ್ಲಿ ಸತ್ತಿದ್ದಾರೆ, ಸಿದ್ದರಾಮಯ್ಯನವರ ಏರಿಯಾದಲ್ಲಿ ಒಬ್ರು ಸತ್ತಿದ್ದಾರೆ. ನಾನು ಕೇಳಿದ್ರೆ ಅವ್ರಿಗೆ ಹೇಳಿದ್ರು 6 ಜನ ಸತ್ತಿದಾರಲ್ಲ ಅವರೆಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತೆ, ಲಿವರ್ ಪ್ರಾಬ್ಲಮ್ ಅಂತೆ, ಉಸಿರಾಟದ ಸಮಸ್ಯೆಯಿಂದ ಸತ್ತಿದ್ದಾರೆ. ದುಡ್ಡು ಕೊಡಕ್ಕೂ ಹೋಗ್ತಾ ಇಲ್ಲ. ಪರಿಹಾರ ಕೊಡ್ಬೇಕಲ್ಲ, 5,000 ಸಾವಿರ ಪರಿಹಾರ ಕೊಡ್ಬೇಕಲ್ಲ. 5,000 ಕೊಡಕ್ಕೂ ಇವತ್ತು ಖಜಾನೆಯಲ್ಲಿ 1 ಪೈಸಾ ದುಡ್ಡಿಲ್ಲ. 5 ಲಕ್ಷ ದುಡ್ಡು ಕೊಡಕ್ಕೂ ಖಜಾನೆಯಲ್ಲಿ ದುಡ್ಡಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ರೆಕಮೆಂಡ್ ಮಾಡಿದಾರಂತೆ ಬೆಲೆ ಏರಿಕೆ ಮಾಡಿ ಅಂತ. ಯಾಕೆ ಅಂದ್ರೆ ಬರೋ ತಿಂಗಳಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆಸ್ಪತ್ರೆಗೆ ಮೆಡಿಸಿನ್ ತಗೊಳಕ್ಕೆ ದುಡ್ಡಿಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಶಾಲೆಗಳಿಗೆ ಪುಸ್ತಕ ಇಲ್ಲ. 1 ತಿಂಗಳಾಯ್ತು ಶಾಲೆ ಶುರುವಾಗಿ, ಗವರ್ಮೆಂಟ್ ಶಾಲೆ. ಪುಸ್ತಕ ಬಂದಿಲ್ಲ, ಬಟ್ಟೆ ಬಂದಿಲ್ಲ, ಶೂ ಕೊಟ್ಟಿಲ್ಲ. ಟೀಚರ್ಗಳಿಗೆ ದುಡ್ಡೇ ಇಲ್ಲ ಬಿಡಿ. 1 ವರ್ಷ ಆಗೋಯ್ತು. ಏನ್ರಿ 2,000 ರೂಪಾಯಿ ಕೊಟ್ಬಿಟ್ಟು, 2,000 ರೂಪಾಯಿ, 2,000 ರೂಪಾಯಿ ಕೊಟ್ಬಿಟ್ಟು ಲೂಟಿ ಮಾಡ್ತಾ ಇದ್ದೀರಲ್ರಿ, ದರೋಡೆ ಮಾಡ್ತಾ ಇದ್ದೀರಾ. ಈ ಕಳ್ಳ ಕಾಂಗ್ರೆಸ್ ಅವರು ದರೋಡೆಕೋರರು. ಅಲಿಬಾಬಾ ಇವತ್ತ್ಯಾರು ವಿಧಾನಸೌಧದಲ್ಲಿ ಇದ್ದಾರೆ ಮಂತ್ರಿಗಳು? ಅಲಿಬಾಬಾ 40 ಜನ ಕಳ್ಳರು ಹೆಂಗಿದಾರೋ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. 136 ಜನ MLA-ಗಳು. ಅವರ ಹತ್ರ ಈಗ ಹಣನೂ ಇಲ್ಲ, ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ, ಮನಸ್ಸು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಇವತ್ತು ಸಾಂಕೇತಿಕ ಅನ್ಬೇಡಿ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದು ಇಲ್ಲಿಗೆ ಬಿಡಲ್ಲ ನಾವು, ಕೊನೆ ಎಂಡ್ವರೆಗೂ ನಾವು ತೆಗೆದುಕೊಂಡು ಹೋಗ್ತೀವಿ. ನಾವು ಈ ಕಾಂಗ್ರೆಸ್ಸಿನ ಬಂಡವಾಳ ಬಯಲಾಗಬೇಕು. ಬೆಲೆ ಏರಿಕೆಯನ್ನ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿದ್ದೀರಾ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ ದಾಟ್ಲಿಲ್ಲ. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ 136 ಜನ MLA ಡಬಲ್ ಡಿಜಿಟ್ ದಾಟಿಲ್ಲ. ನಾವಿರೋದು 66. ನಾವು ಡಬಲ್ ಡಿಜಿಟ್ ದಾಟಿದ್ದೀವಿ. 19 ಶಾಸಕರ ಇದ್ದೀರಿ ನಾವು, 19 ಸಂಸದರು ಇದ್ದೀರಿ ನಾವು. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಮತಿಭ್ರಮಣೆ ಹುಚ್ಚಿದ್ದಾರೆ, ಹುಚ್ಚಿರ್ತಾರ ಇವತ್ತು. ಯಾಕಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿದ್ದರಾಮಯ್ಯನವರ ಹುಚ್ಚಾಟ ಇದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳ ದಿವಾಳಿ ಆಗ್ಬಿಟ್ಟಿದೆ. ಬ್ಯಾಂಕ್ ಕರಪ್ಟ್. ಕರ್ನಾಟಕನೂ ಕೂಡ ಬ್ಯಾಂಕ್ ಕರಪ್ಟ್. ನೋಡಿ ಹೇಳ್ತಾ ಇದ್ದೀನಿ, ಈಗ 4,000 ರೂಪಾಯಿಗೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿದ್ದಾರೆ. ಗೊತ್ತಿರ್ಲಿ ಅಶ್ವತ್ಥನಾರಾಯಣ ಅವರೇ, ಲೋನ್ ತಗೊಳಕ್ಕೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾಡಿದ್ರೆ ಇನ್ನೇನು, ಇನ್ನೊಂದು ವರ್ಷ ನೋಡಿ. ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSP 1,000 ಕೋಟಿ ಲೋನ್ಗೆ ಬರ್ದವ್ರೆ. ಅವರು ಎಲ್ಲ BWSSP ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ. BDA ಕಾಂಪ್ಲೆಕ್ಸ್ ಅಂಗಡಿ ಇಡಕ್ಕೆ, ಪೆಟ್ಟಿಗೆ ಅಂಗಡಿ ಇಡಕ್ಕೆ, ರಸ್ತೆಯಲ್ಲಿ ತರಕಾರಿ ಮಾರೋದಕ್ಕೆ, ಅವ್ರ ಮಕ್ಕಳು ಓದೋದಕ್ಕೆ, ಅವ್ರ ಮಕ್ಕಳು ಸ್ಕಾಲರ್ಶಿಪ್ಗೆ ಕೊಡಬೇಕಾಗಿದ್ದು 187 ಕೋಟಿ. ಆ 80 ಕೋಟಿ ಸ್ಕಾಲರ್ಶಿಪ್ ಇಲ್ಲ, ಬಾರ್ಗೊಟ್ಟೋಯ್ತು. ತರಕಾರಿ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ಕೊಡಬೇಕಾಗಿತ್ತು, ಅದು ವೈಸ್ಟ್ ಹೊರಗೊಟ್ಟೋಯ್ತು. 187 ಕೋಟಿ ಹಗಲು ದರೋಡೆ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಕ್ಯಾಶ್ ಅಲ್ಲ, ಚೆಕ್ ಅಲ್ಲಿ ದರೋಡೆ ಮಾಡಿದ್ದಾರೆ. ಇವತ್ತು ಅಮಾಯಕ ಒಬ್ಬ ಸತ್ತಿದ್ದಾನೆ ಪಾಪ. ನಿಷ್ಠಾವಂತ ಅಧಿಕಾರಿ, ಈ ಸರ್ಕಾರದಲ್ಲಿ ಬೆಲೆ ಇಲ್ಲ. ನಿಷ್ಠಾವಂತ ಅಧಿಕಾರಿಗಳಿಗೆ ಸಾಯ್ತಾ ಇದ್ದಾರೆ.
ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಾನ್ ಮೊನ್ನೆ ಮಂಗಳೂರಿಗೂ ಹೋಗಿದ್ದೆ, ಎಲ್ಲ ಕಡೆ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಉದ್ದಿನ ವಡೆ ಕಾಂಗ್ರೆಸ್ ಸತ್ರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡ್ಬಿಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಜನಗಳನ್ನ ಹಗಲು ದರೋಡೆ ಮಾಡ್ತಾರೆ. ಅವ್ರು ಬಡ್ಜೆಟ್ ಅಲ್ಲಿ ಹೇಳಿದ್ರು, ನಾವು ಫ್ರೀ ಕೊಡ್ತಾ ಇದ್ದೀರಲ್ಲ, 55,000 ಕೋಟಿ ಇಟ್ಟಿದಿರಿ, ನಮ್ಗೆ ಯಾವೊಂದು ದುಡ್ಡು ಬೇಕಿಲ್ಲ ಅಂತ ನಮಗೆ ಹೇಳಿದ್ರು. ಮೊದ್ಲು ಅವ್ರು ಕಾರ್ಡ್ ಕೊಡುವಾಗ ಎಲ್ಲರಿಗೂ 2,000 ಕಾರ್ಡ್ ಕೊಡ್ತೀನಿ ಅಂದ್ರಲ್ಲ, ಅವಾಗ ಹೇಳಿದ್ರು, ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು. ಯಾರು ಸಿದ್ದರಾಮಯ್ಯನವರ ಆಸ್ತಿ ಇದೆಯಲ್ಲ, ಅದು ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ, ರಾಹುಲ್ ಗಾಂಧಿ ಅವರ ಆಸ್ತಿ, ಅಲ್ಲಿದೆ ದುಡ್ಡು ಕಾಂಗ್ರೆಸ್ ಆಫೀಸಲ್ಲಿ. ಅದನ್ನ 2,000 ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಈಗ ಗಂಡನ್ ಕಿತ್ತು ಹೆಂಡತಿಗೆ, ಹೆಂಡತಿ ಕಿತ್ತು ಗಂಡನಿಗೆ. ನಮ್ಮ ದುಡ್ಡು ಹೊಡೆಯೋದು, ನಮ್ಮ ದುಡ್ಡು ದರೋಡೆ ಮಾಡೋದು, ನಮಗೆ ಕೊಡೋದು. ಅದು ಹೋಯ್ತಪ್ಪ, ಎಣ್ಣೆ ನಮ್ದು, ಊಟ ನಮ್ದು, ಆಡೋದಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ, ದುಡ್ಡು ಮಾತ್ರ ನಿಮ್ದು. ಫ್ರೀಯಾಗಿ ಬರ್ತಾರೆ, ಎಲ್ಲ ಎಣ್ಣೆನೂ ಹೊಡಿತಾರೆ, ಆಮೇಲೆ ಊಟನೂ ಮಾಡ್ತಾರೆ, ಕೊನೆಗೆ ಬಾರ್ನಲ್ಲಿ ಚೇರ್ ಇರೋದು, ಟೇಬಲ್ ಇರೋದು ಅದು ಎತ್ಕೊಂಡು ಹೊರಟೋಗ್ತಾರೆ. ಅಷ್ಟು ಕಟಕರು ಇವ್ರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ, ಬಿಟ್ಬಿಟ್ಟಿದ್ದಾರೆ 3 ಹೊತ್ತು. 1 ವರ್ಷ ಆಯ್ತು, ಒಂದು ಡೆವಲಪ್ಮೆಂಟ್ ಇಲ್ಲ. ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ಕಟ್ಟಿಲ್ಲ, ಕಸ ಗುಡ್ಸೋರ್ಗೆ ಸಂಬಳ ಕೊಟ್ಟಿಲ್ಲ. ಇವತ್ತು ನೋಡಿದೆ ಅವ್ರ್ಯಾರು ಟೀಚರ್ಸ್ಗಳಿಗೆ 1 ವರ್ಷ ಆಗೈತೆ ಸಂಬಳ ಕೊಟ್ಟಿಲ್ಲ, ಅಡಾಕಾಗಿ ನೇಮಕ ಮಾಡಿದ್ದಾರೆ. ಅದು ಎಷ್ಟು? 8,000 ರೂಪಾಯಿ ಟೀಚರ್ಗಳಿಗೆ. ಪಾಟೋಲ್ಗಳು ಇಡೀ ಬೆಂಗಳೂರಲ್ಲಿ ಅವಾಗ ಹೇಳಿದ್ರು, ಏನಪ್ಪಾ ಬೆಂಗಳೂರನ್ನ ಹಾಳು ಮಾಡಿಬಿಟ್ರಿ ಅಂತ. ಈಗ ಯಾರು ಹಾಳು ಮಾಡಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರೇ. ಎಲ್ಲಿ ನೋಡಿದ್ರು ಗುಂಡಿ, ಪತ್ತೆನೇ ಇಲ್ಲಲ್ಲ. ಅದೇನೋ ಬ್ರ್ಯಾಂಡ್ ಬೆಂಗಳೂರಂತೆ, ಬೆಂಗಳೂರನ್ನ ಹೊಡಿತೀರಿ ಅಂತ ಹೇಳಿದ್ರು, ಬೆಂಗಳೂರನ್ನ ಭಾಗ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾಚಿಕೆ ಆಗಲ್ವ ನಿಮ್ಗೆ? ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದು. ಬೆಂಗಳೂರು ಒಂದು ಬ್ರ್ಯಾಂಡ್ ಇದೆ, ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಇದೆ. ಅದನ್ನು ಭಾಗ ಮಾಡಿದ್ರೆ ನಿಮ್ ಕಾಂಗ್ರೆಸ್ ಆಫೀಸ್ ನ ಭಾಗ ಮಾಡಕ್ ಬಿಡ್ತಾರೆ ಜನ. ಹುಷಾರಾಗಿರಿ, ಭಾಗ ಮಾಡಿದ್ರೆ ಕಾಂಗ್ರೆಸ್ ಆಫೀಸನ್ನ ಯಾರನ್ನೋ ಓಲೈಸಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇವತ್ತೇನಾದ್ರೂ ಚುನಾವಣೆ ಮಾಡಿ, ಚುನಾವಣೆ ಕರ್ನಾಟಕದಲ್ಲಿ ನಡೆದ್ರೆ ನಿಮಗೆ ಒಂದು ಡಿಪಾಸಿಟ್ ಕೂಡ ಬರಲ್ಲ, ಒಂದು ಕ್ಷೇತ್ರದಲ್ಲೂ ಡಿಪಾಸಿಟ್ ಬರಲ್ಲ. ಯಾಕಂದ್ರೆ 143 ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಬಂದಿದೆ. 143, 224ರಲ್ಲಿ. ಇವತ್ತು ಕಾರ್ಪೊರೇಷನ್ ಚುನಾವಣೆ ನಡೆದ್ರು ಇವ್ರು ಯಾರಿಗೂ ಡಿಪಾಸಿಟ್ ಬರಲ್ಲ ಕಾಂಗ್ರೆಸ್ ಅವ್ರಿಗೆ. ಬೆಂಗಳೂರಲ್ಲಿರೋ 5 ಕ್ಷೇತ್ರಗಳು ಗೆದ್ದಿದ್ದೀರಿ, ಮೊದಲು 4 ಗೆದ್ದಿದ್ರಿ. ಈ ಬಾರಿ ಬೆಂಗಳೂರಲ್ಲಿ 5 ಗೆದ್ಬಿಟ್ಟಿದ್ದೀರಿ ನಾವು. ಇವ್ರ ಯೋಗ್ಯತೆ ಏನು ಅಂತ ಗೊತ್ತಾ? ಯಾವುದನ್ನು 2000 ಗೆದ್ದಿಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋದೆಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋಂಥದ್ದು. ಈ ಬೆಲೆ ಏರಿಕೆ ಸಾಮಾನ್ಯ ಜನರ ಬಾಳನ್ನ ಹಾಳು ಮಾಡಿದೆ. ಇವತ್ತು ಸ್ಲಮ್ ಅಲ್ಲಿ ವಾಸ ಮಾಡೋ ಜನ, ಕೂಲಿ ಮಾಡೋ ಜನ, ಮಧ್ಯಮ ವರ್ಗದ ಜನ ಬೀದಿಗೆ ಬರುವಂತ ಸ್ಥಿತಿಗೆ ಬಂದಿದೆ. ಇವತ್ತು ಬೀದಿಗೆ ಬರ್ತಾ ಇದೆ. ಈ ಸಿದ್ದರಾಮಯ್ಯನವರು ಮಜಾವಾದಿ ಸಿದ್ದರಾಮಯ್ಯ. ಅವ್ರ ಮುಖ್ಯಮಂತ್ರಿ ವಿಕೇಶ್ ಮುಖ್ಯಮಂತ್ರಿ ಏನು ಪವರೇ ಇಲ್ಲ. ಮೊನ್ನೆ ಹೇಳಿದ್ರು ಕುಡಿಯೋ ನೀರು ಕೊಡಕ್ಕೆ ಹೋಗ್ತಾ ಇಲ್ಲ. ನಾನು ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಇದನ್ನ ಕೇಳಿಸ್ಕೋಬೇಕು ಮಾಧ್ಯಮದವರು. 6 ಜನ ಸತ್ತಿದ್ದಾರೆ, ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ. ನಾನು ಹೋಗಿ ಡಿ.ಸಿ ಕೇಳಿದೆ, ಎಷ್ಟು ಜನ ಸತ್ತಿದ್ದಾರೆ ಅಂದ್ರೆ 2 ಸತ್ತಿದ್ದಾರೆ ಅಂದೆ. 2 ವರ್ಣದಲ್ಲಿ ಸತ್ತಿದ್ದಾರೆ, ಸಿದ್ದರಾಮಯ್ಯನವರ ಏರಿಯಾದಲ್ಲಿ ಒಬ್ರು ಸತ್ತಿದ್ದಾರೆ. ನಾನು ಕೇಳಿದ್ರೆ ಅವ್ರಿಗೆ ಹೇಳಿದ್ರು, 6 ಜನ ಸತ್ತಿದಾರಲ್ಲ ಅವರೆಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತೆ, ಲಿವರ್ ಪ್ರಾಬ್ಲಮ್ ಅಂತೆ, ಉಸಿರಾಟದ ಸಮಸ್ಯೆಯಿಂದ ಸತ್ತಿದ್ದಾರೆ. ದುಡ್ಡು ಕೊಡಕ್ಕೂ ಯೋಗ್ತಾ ಇಲ್ಲ. ಪರಿಹಾರ ಕೊಡ್ಬೇಕಲ್ಲ, 5,000 ಪರಿಹಾರ ಕೊಡ್ಬೇಕಲ್ಲ. 5,000 ಕೊಡಕ್ಕೂ ಇವತ್ತು ಖಜಾನೆಯಲ್ಲಿ 1 ಪೈಸಾ ದುಡ್ಡಿಲ್ಲ. 5 ಲಕ್ಷ ದುಡ್ಡು ಕೊಡಕ್ಕೂ ಖಜಾನೆಯಲ್ಲಿ ದುಡ್ಡಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು
ರೆಕಮೆಂಡ್ ಮಾಡಿದಾರಂತೆ ಬೆಲೆ ಏರಿಕೆ ಮಾಡಿ ಅಂತ. ಯಾಕೆ ಅಂದ್ರೆ ಬರೋ ತಿಂಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅವ್ರ ಹತ್ರ, ಆಸ್ಪತ್ರೆಗೆ ಮೆಡಿಸಿನ್ ತಗೊಳಕ್ಕೆ ದುಡ್ಡಿಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಶಾಲೆಗಳಿಗೆ ಪುಸ್ತಕ ಇಲ್ಲ. 1 ತಿಂಗಳಾಯ್ತು ಶಾಲೆ ಶುರುವಾಗಿ, ಗೌರ್ಮೆಂಟ್ ಶಾಲೆ, ಪುಸ್ತಕ ಬಂದಿಲ್ಲ, ಬಟ್ಟೆ ಬಂದಿಲ್ಲ, ಶೂ ಕೊಟ್ಟಿಲ್ಲ. ಟೀಚರ್ಗಳಿಗೆ ದುಡ್ಡೇ ಇಲ್ಲ ಬಿಡಿ, 1 ವರ್ಷ ಆಗೋಯ್ತು. ಏನ್ರಿ 2,000 ರೂಪಾಯಿ ಕೊಟ್ಬಿಟ್ಟು, 2,000 ರೂಪಾಯಿ ರೀ, 2,000 ರೂಪಾಯಿ ಕೊಟ್ಬಿಟ್ಟು ಲೂಟಿ ಮಾಡ್ತಾ ಇದ್ದೀರಲ್ರಿ, ದರೋಡೆ ಮಾಡ್ತಾ ಇದ್ದೀರಾ. ಈ ಕಳ್ಳ ಕಾಂಗ್ರೆಸ್ ಅವರು ದಡರೆಡಿಕೋರು. ಅಲಿಬಾಬಾ ಇವತ್ತು ಯಾರು ವಿಧಾನಸೌಧದಲ್ಲಿ ಇದ್ದಾರೆ ಮಂತ್ರಿಗಳು, ಅಲಿಬಾಬಾ 40 ಜನ ಕಳ್ಳರು ಹೆಂಗಿದಾರೋ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. 136 ಜನ MLAಗಳು. ಅವರ ಹತ್ರ ಈಗ ಹಣನೂ ಇಲ್ಲ, ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ, ಮನಸ್ಸು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಇವತ್ತು ಸಾಂಕೇತಿಕ ಅನ್ಬೇಡಿ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದು ಇಲ್ಲಿಗೆ ಬಿಡಲ್ಲ, ನಾವು ಕೊನೆ ಎಂಡ್ವರೆಗೂ ನಾವು ತೆಗೆದುಕೊಂಡು ಹೋಗ್ತೀವಿ. ನಾವು ಈ ಕಾಂಗ್ರೆಸ್ಸಿನ ಬಂಡವಾಳ ಬಯಲಾಗಬೇಕು. ಬೆಲೆ ಏರಿಕೆಯನ್ನ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿದ್ದೀರಾ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ ದಾಟ್ಲಿಲ್ಲ. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ 136 ಜನ MLA ಡಬಲ್ ಡಿಜಿಟ್ ದಾಟಿಲ್ಲ. ನಾವಿರೋದು 66, ನಾವು ಡಬಲ್ ಡಿಜಿಟ್ ದಾಟಿದ್ದೀರಿ. 19 ಶಾಸಕರ ಇದ್ದೀರಿ ನಾವು, 19 ಸಂಸದರು ಇದ್ದೀರಿ ನಾವು. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಮತಿ ಭ್ರಮಣೆ ಆಗ್ಬಿಟ್ಟಿದೆ, ಹುಚ್ಚಾಗ್ಬಿಟ್ಟಿದ್ದಾರೆ, ಹುಚ್ಚಿರ್ತಾರ ಇವತ್ತು. ಯಾಕಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿದ್ದರಾಮಯ್ಯನವರ ಹುಚ್ಚಾಟ ಇದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳ ದಿವಾಳಿ ಆಗ್ಬಿಟ್ಟಿದೆ, ಬ್ಯಾಂಕ್ ಕರಪ್ಟ್. ಕರ್ನಾಟಕನೂ ಕೂಡ ಬ್ಯಾಂಕ್ ಕರಪ್ಟ್. ನೋಡಿ ಹೇಳ್ತಾ ಇದ್ದೀನಿ, ಈಗ 4,000 ರೂಪಾಯಿಗೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿದ್ದಾರೆ. ಗೊತ್ತಿರ್ಲಿ ಅಶ್ವಥ್ ನಾರಾಯಣ ಅವರೇ, ಲೋನ್ ತಗೊಳಕ್ಕೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು, ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾಡಿದ್ರೆ ಇನ್ನೇನು, ಇನ್ನೊಂದು ವರ್ಷ ನೋಡಿ, ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSB 1,000 ಕೋಟಿ ಲೋನ್ಗೆ ಬರ್ದವ್ರೆ. ಅವರು ಎಲ್ಲ BWSSB ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ, BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲ ಐತೆ, ಅಂಗಡಿಗಳು ಎಲ್ಲೆಲ್ಲ ಐತೆ, 7 ಇದೆ. ಅಲ್ಲಿ ಅಂಗಡಿಯಲ್ಲಿರೋ ಯಾರು ಬಡವರಿದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತಂಗಡಿ ಈಗ ಅವಾಗ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಅದು 3,000 ಕೋಟಿ. ಎಲ್ಲ ಕರ್ನಾಟಕವನ್ನ ಅಡಮಾನದ ಒಂದು ವಸ್ತುವಾಗಿ ಮಾಡಿರುವಂತ ಈ ಪಾಪಿ ಕಾಂಗ್ರೆಸ್, ಈ ದುರುಳ ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸ್ಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಇದು ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತ ಬುದ್ಧಿಯನ್ನ ನಾವೆಲ್ಲರೂ ಕಲಿಸ್ಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.